ನಿನ್ನೆ ಕಾಂತಾರ ಚಾಪ್ಟರ್ 1 ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ರಿಷಬ್ ಶೆಟ್ಟಿ ಅವರು ಕನ್ನಡ ಮಾತನಾಡಿದ್ದೇ ತಪ್ಪು ಅಂತ ಹೇಳಿ ಇದೀಗ ಬಿಂಬಿತವಾಗ್ತಾ ಇದೆ. ತಪ್ಪೇನೂ ಇಲ್ಲ ಅವರು ಕನ್ನಡ ಮಾತನಾಡಿರೋದ್ರಲ್ಲಿ. ಮೊದಲಿಗೆ ಅವರು ತೆಲುಗು ಭಾಷೆಯಲ್ಲೇ ಆರಂಭ ಮಾಡ್ಕೊಳ್ತಾರೆ. ಅಂದರಿಕಿ ನಮಸ್ಕಾರಂ ಅಂತಂದ್ರೆ ಅದು ಕನ್ನಡನ? ಹಾಗಾದ್ರೆ ಮೂರ್ಖರ ಇವರೆಲ್ಲ ತೆಲುಗು ಭಾಷೆಯವರು ಅಂತ ಹೇಳಿ. ಯಾಕೆಂದ್ರೆ ಕನ್ನಡ ಗೊತ್ತಿದೆ ಅವರಿಗೆ, ಕನ್ನಡದಲ್ಲಿ ಅವರು ಮಾತನಾಡಿ ತಪ್ಪ. ಯಾಕೆಂದರೆ ಜೂನಿಯರ್ ಎನ್ ಟಿ ಆರ್ ಅವರು ಕೂಡ ಪಕ್ಕದಲ್ಲೇ ಇದ್ದರು. ನಾನೇನಾದರೂ ತಪ್ಪು ಮಾತನಾಡಿದ್ರೆ ಅದನ್ನು ಸರಿ ಮಾಡ್ತಾರೆ ಎನ್ ಟಿ ಆರ್ ಅವರು ಅಂತ ಕೂಡ ಹೇಳ್ತಾರೆ. ಯಾಕೆಂತಂದರೆ ಅವರಿಬ್ಬರು ಆಪ್ತ ಮಿತ್ರರು. ಈ ಹಿಂದೆ ಕೂಡ ಜೂನಿಯರ್ ಎನ್ ಟಿ ಆರ್ ಅವರು ಕೂಡ ಮಂಗಳೂರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ವಿಶೇಷವಾಗಿ ಪೂಜೆಯನ್ನು ಕೂಡ ಮಾಡಿಸಿದ್ರು. ನಮ್ಮಲ್ಲಿ ಇಲ್ಲದೆ ಇರುವಂಥ ಭೇದ ಭಾವ ಇವರಿಗೆ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಕಡೆ ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ. ಹಾಗಿದ್ರೆ ಕನ್ನಡದ ಪರ ಯಾರು ನಿಲ್ತಾರೆ ಅಂತ ಹೇಳಿ ಈ ರೀತಿಯಾಗಿ ಕನ್ನಡಕ್ಕೆ ಪದೇ ಬೇರೆ ಭಾಷಿಕರು ಅವಮಾನವನ್ನ ಮಾಡ್ತಾ ಇರೋದನ್ನ ಎಷ್ಟರ ಮಟ್ಟಿಗೆ ಸರಿ, ಎಲ್ಲಿಯವರೆಗೂ ಕೂಡ ನಾವು ಇದೆಲ್ಲವನ್ನು ಕೂಡ ಸಹಿಸ್ಕೊಂಡಿರಬೇಕು ಅಂತ ಹೇಳಿ. ಬೆಂಗಳೂರಿನಲ್ಲಿ ನೂರಾರು ಶೋಗಳು ನಡೆಯುತ್ತೆ, ನೂರಾರು ಸಿನಿಮಾಗಳ ರಿಲೀಸ್ ಆಗತ್ತೆ. ತೆಲುಗು ಭಾಷೆಯ ಸಿನಿಮಾಗಳು ರಿಲೀಸ್ ಆಗುತ್ತೆ, ಹಿಂದಿ ಭಾಷೆ ಸಿನಿಮಾ ರಿಲೀಸ್ ಆಗತ್ತೆ, ಅದಾದ ನಂತರ ತಮಿಳು ಭಾಷೆಯಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗತ್ತೆ. ಪ್ರೀ ರಿಲೀಸ್ ಈವೆಂಟ್ನಲ್ಲಿ ನಾವು ಕೂಡ ನಮ್ಮ ಪತ್ರಕರ್ತರು ಸ್ಥಳದಲ್ಲಿರ್ತಾರೆ. ಕನ್ನಡದಲ್ಲೇ ನಾವು ಪ್ರಶ್ನೆ ಕೇಳ್ತೀವಿ, ಬಟ್ ಆದರೆ ಅವರು ಉತ್ತರ ಕೊಡೋದು ಅವರ ಭಾಷೆಯಲ್ಲಿ. ಅಂದರೆ ಅವರಿಗೆ ಯಾವ ಭಾಷೆ ಅವರಿಗೆ ಯಾವ ಭಾಷೆಯಲ್ಲಿ ಮಾತನಾಡೋದಕ್ಕೆ ಬರುತ್ತೋ ಆ ಭಾಷೆಯಲ್ಲೇ ಉತ್ತರವನ್ನು ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಅದಕ್ಕೆ ನಾವ್ಯಾರೂ ಕೂಡ ಇಲ್ಲಿವರೆಗೂ ವಿರೋಧ ಮಾಡಿಲ್ಲ. ನಾವ್ಯಾರೂ ಕೂಡ ಬಾಯ್ಕಟ್ ಅಂತ ಹೇಳಿ ಯಾವುದೇ ರೀತಿಯಾದಂತಹ ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಮಾಡಿಲ್ಲ. ಇಲ್ಲಿವರೆಗೂ ಕೂಡ ಏನಾದರೂ ಅಸಂಬದ್ಧವಾದಂತಹ ಪದವನ್ನು ಬಳಕೆ ಮಾಡಿದ್ರೆ, ಬೆಂಗಳೂರು ವಿಚಾರಕ್ಕೆ ಅಥವಾ ಹೆಣ್ಮಕ್ಳ ವಿಚಾರಕ್ಕೆ ಅಸಂಬದ್ಧವಾದಂತಹ ಪದವನ್ನು ಬಳಕೆ ಮಾಡಿದರೆ ಮಾತ್ರ ನಾವು ಬಾಯ್ಕಟ್ ಅಂತ ಅಭಿಯಾನವನ್ನು ಮಾಡ್ತೇವೆ. ಬಟ್ ಆದರೆ ಇಲ್ಲಿ ಕನ್ನಡ ಭಾಷೆಯನ್ನು ಬಳಕೆ ಮಾಡಿರೋದಕ್ಕೆ ಈ ರೀತಿಯಾಗಿ ಬಾಯ್ಕಟ್ ಅಂತ ಹೇಳಿ ಅಭಿಯಾನವನ್ನು ಶುರು ಮಾಡಿಕೊಂಡ್ರೆ ಯಾರು ಮೆಚ್ತಾರೆ? ಇದನ್ನ ಯಾರು ಒಪ್ಕೊಳ್ತಾರೆ? ನೀವು ಮೆಚ್ಕೋಬಹುದು, ಒಪ್ಕೊಳ್ಬಹುದು, ಬಟ್ ಆದರೆ ನಾವ್ಯಾರೂ ಕೂಡ ಕನ್ನಡದವರು ಒಪ್ಪಿಕೊಳ್ಳುವ ಮಾತೇ ಇಲ್ಲ, ಅಪ್ಪಿಕೊಳ್ಳುವ ಮಾತೇ ಇಲ್ಲ. ನಾವು ಕನ್ನಡಿಗರು ವಿಶಾಲ ಹೃದಯದವರು, ಎಲ್ಲವನ್ನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರೋ ಅದೇ ಭಾಷೆಯಲ್ಲಿ ನಾವು ಕೂಡ ಮಾತನಾಡೋದಕ್ಕೆ ಪ್ರಯತ್ನವನ್ನ ಪಡ್ತೀವಲ್ಲ, ಅದೇ ನಾವು ಮಾಡ್ತಾ ಇರುವಂತಹ ಬಹುದೊಡ್ಡ ತಪ್ಪು. ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಕೂಡ ಮಾತನಾಡಿದಂತಹ ಸಂದರ್ಭದಲ್ಲಿ ಈ ಬಾಯ್ಕಟ್ಗಳೆಲ್ಲವೂ ಕೂಡ ನಿಮ್ಮಲ್ಲೇ ಉಳಿದುಕೊಂಡ್ಬಿಡುತ್ತೆ. ಇನ್ ಕೇಸ್ ನೀವೇನಾದರೂ ಇದೇ ರೀತಿಯಾಗಿ ಮುಂದುವರಿಸ್ಕೊಳ್ತಾ ಹೋದ್ರೆ ನೆಕ್ಸ್ಟ್ ಯಾವುದೇ ತೆಲುಗು ಸಿನಿಮಾ ಕನ್ನಡದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ನಾವ್ಯಾರು ಕೂಡ ಒಪ್ಕೊಳ್ಳೋದಿಲ್ಲ, ನಾವ್ಯಾರು ಕೂಡ ಬಿಡೋದೂ ಇಲ್ಲ. ನಾವು ಕೂಡ ಬಾಯ್ಕಟ್ ಅಭಿಯಾನವನ್ನು ಮಾಡ್ತೀವಿ. ನಾವು ಕೂಡ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತೀವಿ. ಸಿನಿಮಾವನ್ನ ನೋಡುವಂತಹ ಸಿನಿ ಪ್ರಿಯರಿಗೆ ಇದ್ಯಾವುದೂ ಕೂಡ ಅನ್ವಯ ಆಗೋದಿಲ್ಲ. ಸಿನಿಮಾವನ್ನ ಸಿನಿಮಾ ರೀತಿಯಲ್ಲೇ ನೋಡಿ, ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡಿದ್ರು, ಇವ್ರು ಕನ್ನಡ ಮಾತಾಡಿದ್ರು, ಇವ್ರು ತೆಲುಗು ಮಾತಾಡಿದ್ರು, ಇವ್ರು ತಮಿಳ್ ಮಾತನಾಡಿದ್ರು, ಇವ್ರು ಹಿಂದಿ ಮಾತಾಡಿದ್ರು ಅಂತ ಹೇಳಿ ನೀವೇ ಬೇರೆ ಬೇರೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕನ್ನಡಕ್ಕೆ ಯಾರು ಅವಮಾನ ಮಾಡಬೇಡಿ. ಈ ಹಿಂದೆ ಕೂಡ ಈ ಸಿನಿಮಾಗಳು ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ, ಪ್ರೀ ರಿಲೀಸ್ ಈವೆಂಟ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೋ ದೊಡ್ಡ ಕಲಾವಿದರು ಲೇಟಾಗಿ ಬಂದಿದ್ದುಂಟು. ನಾವವಾಗ ಸಹಿಸ್ಕೊಂಡಿಲ್ವಾ? ಗಂಟೆಗಟ್ಟಲೆ ಕಾಯ್ದಿಲ್ವಾ ನಾವೆಲ್ಲ? ಅಲ್ಲು ಅರ್ಜುನ್ ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ಲೇಟ್ ಆಗಿದೆ, ನಾವು ಕೂಡ ಕಾಯ್ದಿಲ್ವಾ? ಅಲ್ಲು ಅರ್ಜುನ್ ಅವ್ರಿಗೆ ಅಂದ್ರೆ ಅವರ ಭಾಷೆ ಬಿಟ್ಟು ಬೇರೆ ಭಾಷೆ ಅವ್ರು ಮಾತಾಡೋದಿಲ್ಲ. ಯಾಕೆ? ಅದು ಅವರಿಗಿರುವಂತಹ ಭಾಷಾಭಿಮಾನ. ನಿಮಗೆ ಮಾತ್ರ ಭಾಷಾಭಿಮಾನ ಇರಬೇಕು, ನಮ್ಮ ಕನ್ನಡದವರಿಗೆ ಭಾಷಾಭಿಮಾನ ಇರಬಾರ್ದಾ? ನಾವೆಲ್ಲನೂ ಬಿಟ್ಟು ನಿಮ್ಮ ಭಾಷೆಗೆ ನಾವು ಕನ್ವರ್ಟ್ ಆಗ್ಬಿಡ್ಬೇಕಾ? ನಿಮ್ಮ ಭಾಷೆಯಲ್ಲಿ ನಾವು ಮಾತನಾಡ್ತೀವಿ ಅನ್ನೋದಾದ್ರೆ ನಿಮ್ಮ ಭಾಷೆಯಲ್ಲೇ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದೀವಲ್ಲ, ಅದನ್ನ ನೀವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಾ? ಮತ್ತೆ ಯಾಕೆ ನಾವು ನಿಮ್ಮ ಭಾಷೆಗೆ ಸಿನಿಮಾವನ್ನ ಮಾಡಬೇಕು? ಕನ್ನಡದಲ್ಲೇ ನೋಡಿ ನೀವು ಅಂತ ಹೇಳ್ಬೋದಲ್ಲ. ಇವತ್ತಿನವರೆಗೂ ಕೂಡ ಸಿನಿಮಾ ಅಭಿಮಾನಿಗಳು ಕನ್ನಡದಲ್ಲೇ ಸಿನಿಮಾ ರಿಲೀಸ್ ಆದಂತಹ ಎಷ್ಟೋ ಸಿನಿಮಾವನ್ನ ತೆಲುಗು ನಟ ನಟಿಯರು ಒಪ್ಕೊಂಡಿದ್ದಾರೆ, ಮತ್ತೆ ಸಿನಿಪ್ರಿಯರು ಕೂಡ ಒಪ್ಕೊಂಡಿದ್ದಾರೆ. ಅದನ್ನ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಕನ್ವರ್ಟ್ ಮಾಡಿಕೊಂಡು ನೀವೇ ನೋಡಿದ್ದು ಕೂಡ ಉಂಟು. ಬಟ್ ಆದರೆ
ಕನ್ನಡ ಪದ ಬಳಕೆ ಮಾಡಿದ್ದೆ ದೊಡ್ಡ ತಪ್ಪು ಅನ್ನೋ ರೀತಿಯಾಗಿ ಬಿಂಬಿಸ್ತಾ ಇದ್ದೀರಲ್ಲ. ಏನೋ ರಿಷಬ್ ಶೆಟ್ಟಿ ಅವರು ಲೇಟ್ ಆಗಿ ಬಂದ್ರ ಈವೆಂಟ್ಗೆ? ಇಲ್ವಲ್ಲ, ಆನ್ ಟೈಮ್ ಬಂದಿದ್ದಾರೆ. ಆನ್ ಟೈಮ್ ಪ್ರೋಗ್ರಾಮ್ ಕೂಡ ಶುರುವಾಗಿದೆ. ಜೂನಿಯರ್ NTR ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿಲ್ಲ. ಯಾಕೆ ಕನ್ನಡದಲ್ಲಿ ಮಾತನಾಡ್ತೀಯಾ ಅಂತ ಹೇಳಿ ಯಾರು ಕೂಡ ಪ್ರಶ್ನೆ ಮಾಡಿಲ್ಲ. ಮತ್ತೆ ಇಡೀ ಈವೆಂಟ್ನವರು ಕೂಡ ಯಾರು ಕೂಡ ಹೇಳಿಲ್ಲ. ಬಟ್ ಆದ್ರೆ ಯಾಕೆ ಇಷ್ಟು ಕನ್ನಡ ಅಂತಂದ್ರೆ ತಾತ್ಸಾರ ಅಂತ ಹೇಳಿ